ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿಯ ಹಿವನ್ ಕವಿತಾ. ಇವತ್ತಿನ ಒಂದು ಸಣ್ಣ ಬ್ಲಾಗ್ ನೋಡಿ. ದೇವ್ರ ಫೋಟೋಗಳನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿ ಆಲ್ರೆಡಿ ಇಟ್ಟಿದ್ದೀನಿ. ಹಾಗೇನೆ ಇವಾಗ ಸ್ವಲ್ಪ ಅಲ್ಲಿ ಸ್ಟ್ಯಾಂಡಿಗೆಲ್ಲ ಪೇಂಟಿಂಗ್ ಎಲ್ಲ ಹೊಡಿತಾ ಇದ್ದೀನಿ ಆಯ್ತಾ. ಸೊ ಹೊಡೆದಾಯ್ತು. ಸೊ ಏನಂತ ಹೇಳಿದ್ರೆ, ನಾನು ಒಬ್ಳೇ ಇಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿಂದ ಹಸ್ಬೆಂಡ್ ಕೆಲಸ ಇಲ್ಲ ಅಂತ ರಿಟರ್ನ್ ಬಂದ್ರಲ್ವಾ. ಸೊ ಹಾಗಾಗಿ ಅವ್ರು ಹೇಳಿದ್ರು, ಇದನ್ನ ಹಂಗೆ ಕ್ಲೀನ್ ಮಾಡ್ತಾ ಇದೆಯಲ್ವಾ, ಸೊ ಹಾಗೆ ಒಂದು ವ್ಲಾಗ್ ಮಾಡ್ಕೊ ಅಂತ ಹೇಳಿದ್ರು. ಸೊ ಹಾಗಾಗಿ ವ್ಲಾಗ್ ಮಾಡ್ತಾ ಇದ್ದೀನಿ. ಆಗ್ಲೇ ನಾವು ಒಬ್ಳೇ ಇದ್ದಾಗ ನಾನು ಅರ್ಧ ಕೆಲಸ ಮುಗಿಸಿದ್ದೆ ಅಲ್ವಾ. ಸೊ ಹಾಗಾಗಿ ದೇವ್ರ ಫೋಟೋಗಳನ್ನೆಲ್ಲ ಒರೆಸ್ಬೇಕಾದ್ರೆ ನಿಮಗೆ ತೋರ್ಸ್ಲಿಕ್ಕೆ ಆಗಿಲ್ಲ. ನೋಡಿ, ಇವತ್ತು ನನ್ನ ಮನೇಲಿ ಕೆಲ್ಸ ಈ ಹೇಳೋದು ಬೇಡ, ಬೇಕಾದಷ್ಟು ಕೆಲಸ ಇದ್ದ. ಎಲ್ಲ ಐಟಮ್ಗಳನ್ನೆಲ್ಲ ತೆಗೆದು ಎಳ್ದು ಎಲ್ಲ ಮಡಗ್ಬಿಟ್ಟಿದ್ದೀನಿ. ಸೊ ಅದೆಲ್ಲ ಕ್ಲೀನ್ ಮಾಡಿ ಆಗೋಷ್ಟೊತ್ತಿಗೆ ನನಗೆ ಸಾಕಾಗುತ್ತೆ. ಆದ್ರೆ ಇವತ್ತು ಒಂದು ದಿನಕ್ಕೆ ನನ್ ಕೆಲಸ ಏನು ಮುಗಿಯಲ್ಲ, 2 ದಿವಸ ಆಗುತ್ತೆ ಅನ್ಸುತ್ತೆ. ಬನ್ನಿ ನೋಡಿ ಹೇಗಿದೆ ಅಂತ ನನ್ನ ಕೆಲ್ಸಗಳು. ಓಕೆ, ನೋಡಿದ್ರಲ್ವಾ, ಪೇಂಟ್ ಆಯಿತು. ನೋಡಿ ನಮ್ಮದು ಫೋಟೋ. ಸೊ ಅದನ್ನು ಒರೆಸಿದ್ದೀನಿ ಅಷ್ಟೇ. ಹಾಗೆಯೇ ಇವಾಗ ನಾನು ಪೇಂಟಿಂಗೆಲ್ಲ ಹೊಡೆದಾಯ್ತಲ್ವ. ಸೊ ಹಾಗಾಗಿ ಇವಾಗ ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಸ್ನಾನ ಮಾಡಿ ಎಲ್ಲ ಬಂದಮೇಲೆ ಸ್ವಲ್ಪ ದೇವ್ರದ್ದು ನಾವು ಬಸ್ಮೆಲ್ಲ ಇದೆ ಅಲ್ವಾ. ಸೊ ಅದೆಲ್ಲ ಇಲ್ಲೆಲ್ಲ ತೆಗೆದುಬೇಕಿದೆ. ಸೊ ಅದು ಒಣಗಿದ ಮೇಲೆ ನಾವಿಲ್ಲಿ ತೆಗೆದಿರೋದು. ಸೊ ನಾನು ಹೋಗಿ ಸ್ನಾನ ಮಾಡಿ ಬರೋಷ್ಟೊತ್ತಿಗೆ ಅದು ಒಣಗುತ್ತೆ. ಓಕೆ, ಆಮೇಲೆ ನೋಡೋಣ. ಹಾಗೆಯೇ ಇದು ನಮ್ಮ ಪಾಲ್ಪಡ್ ತಾಯಿ ಚಾಮುಂಡೇಶ್ವರಿ ಸ್ವಾಮಿದು. ಸೊ ಇದು ನನ್ನ ಫೇವ್ರೆಟ್ ದೇವರು. ಸೊ ಹಾಗೆ ಅದು ಒಣಗಲಿ ಅಂತ ಹೇಳ್ಬಿಟ್ಟು ಒಣಗಿದ ಮೇಲೆ ಅಲ್ಲಿ ಇಡಬೇಕು. ಮತ್ತು ನೋಡಿ ದೀಪ ಅಂದರೆ ಅದೆಲ್ಲ ವಾಶ್ ಮಾಡಿಬಿಟ್ಟು ತೆಗೆದಿಡಬೇಕು. ಅದು ವಾಶ್ ಮಾಡಿ ಇದೆಲ್ಲ ಸ್ವಲ್ಪ ವಾಶ್ ಮಾಡಲಿಕ್ಕೆಲ್ಲ ಇದೆ. ಸ್ವಲ್ಪ ದೀಪ ಮಾಡ್ಬೋದೆಲ್ಲ ವಾಶ್ ಮಾಡಲಿಕ್ಕಿದೆ. ಸೊ ಅದೆಲ್ಲ ವಾಶ್ ಮಾಡಿ ಆಗೋಷ್ಟೊತ್ತಿಗೆ ಪೇಂಟ್ ಹೊಡೆದಿದ್ದೀನಲ್ವ, ಅದು ಫುಲ್ ಒಣಗುತ್ತೆ. ಸೊ ಫೈನಲ್ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ, ಓಕೆನಾ. ಹಾಗೆಯೇ ನಮ್ಮ ಹಸ್ಬೆಂಡ್ ಸಾರು ಮಾಡ್ತಾ ಇದ್ದಾರೆ. ಮತ್ತು ನೋಡಿ, ಕಿಚನಲ್ಲಿ ಏನಾದರೂ ಅಡುಗೆ ಮಾಡಬೇಕಾದ್ರೂ ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಾರೆ ಆಯಿತಾ. ಟಾಯ್ಲೆಟ್ಗೆ ಹೋಗಬೇಕಾದ್ರೂ ಮೊಬೈಲ್, ಸ್ನಾನ ಮಾಡಲಿಕ್ಕೆ ಹೋಗಬೇಕಾದ್ರೂ ಮೊಬೈಲ್. ಹಾಗೆಯೇ ಕಿಚನಲ್ಲಿ ಏನಾದರೂ ಅಡುಗೆ ಮಾಡ್ತಾಯಿದ್ರೆ ಆವಾಗಲೂ ಮೊಬೈಲ್. ಹಾಗೆಯೇ ಸಂಜೆ ಟೀ ಕುಡಿಬೇಕಾದ್ರೆ ನೋಡಿ ಆವಾಗಲೂ ಮೊಬೈಲ್. ಎಲ್ಲ ಟೈಮಲ್ಲಿ ಮೊಬೈಲ್ ನೋಡಿ ಆಯಿತಾ. ನನ್ನ ಗಂಡನ ಪರಿಸ್ಥಿತಿ ಹೀಗೆ ಇದೆ. ಯಾವ ಟೈಮಲ್ಲಾದ್ರೂ ಯಾವ ಟೈಮಲ್ಲೂ ಅವರು ಮೊಬೈಲೇ ಯೂಸ್ ಮಾಡೋದು ಜಾಸ್ತಿ. ಹಾಗೆಯೇ ನೋಡಿ, ನನ್ನ ಮಗ ಮಲಗಿದ್ದಾನೆ ಅಂತ ತೋರಿಸ್ತೀನಿ. ಅಲ್ಲಿ ನಮ್ಮ ಮಗ ಮಲಗಿದ್ದಾನೆ. ಹಾಗೆಯೇ ಸೊ ನನ್ನ ಪೇಂಟಿಂಗೆಲ್ಲ ಎಲ್ಲಿದೆ ನೋಡಿ, ನನ್ನ ಪೇಂಟಿಂಗೆಲ್ಲ ಇಲ್ಲೇ ಇದೆ. ಸೊ ಇವತ್ತು ಫುಲ್ಲು ಸ್ವಲ್ಪ ರೂಮ್ ಕ್ಲೀನಿಂಗ್ ಹಾಗೆ ಎಲ್ಲ ಎಳ್ದಾಕಿಬಿಟ್ಟಿದ್ದೀನಿ ಆಯಿತಾ. ನೋಡೋದು ಬೇಡ, ರೂಮ್ ಆಗಿದೆ ಹಾಗೆ ಎಲ್ಲ ಎಳ್ದಾಕಿದ್ದೀನಿ. ಸೊ ಇನ್ನು ಕ್ಲೀನ್ ಮಾಡಬೇಕು. ಹಾಗೆಯೇ ನೋಡಿ, ಇದೊಂದು ಹೊಸ ಗಾಡ್ರೇಜ್ ಆಯಿತಾ. ನೋಡಿ, ಹೊಸ ಗಾಡ್ರೇಜ್. ಸೊ ಅದೆಲ್ಲ ಇವಾಗ ನಮಗೆ ಈ ರೂಮಲ್ಲಿ ಸೆಟ್ ಮಾಡಲಿಕ್ಕಿದೆ. ಸೊ ಹಾಗಾಗಿ ಎಲ್ಲ ಐಟಮ್ಗಳನ್ನ ಎಲ್ಲ ಎಳೆದು ಮುಂದೆ ಮಾಡಿಬಿಟ್ಟಿದ್ವಿ. ನಮ್ಮ ರೂಮ್ ಇವತ್ತು ಹೇಗಿದೆ ಅಂತ ಹೇಳಿದ್ರೆ ಹೇಳೋದು ಬೇಡ. ಹಾಗೆಯೇ ನೋಡಿ, ನಮ್ಮ ಹಸ್ಬೆಂಡ್ ನೋಡಿ ಕೆಲಸ ಬಿಟ್ಟು ಬರ್ತಾರೆ. ಅವ್ರ ಕೆಲಸದ ಐಟಮ್ ನೋಡಿ ಇಲ್ಲಿ ತೆಗೆದು ಹಿಂಗೆ ಬಿಸಾಕಿರ್ತಾರೆ. ಅವ್ರದ್ದು ಒಂದು ಹಾಗೆ. ಮತ್ತು ನೋಡಿ, ಇಲ್ಲಿ ಬೆಡ್ ಮೇಲೆ ಎಲ್ಲ ಬಟ್ಟೆಗಳನ್ನೆಲ್ಲ ಎಳೆದು ಮಾಡಿಟ್ಬಿಟ್ಟಿದ್ದೀನಿ. ಹಾಗೆಯೇ ನಮಗೆ ಬಟ್ಟೆ ಒಣಗಿಸ್ಲಿಕ್ಕೆಲ್ಲ ಸ್ವಲ್ಪ ಕಷ್ಟ. ಹಾಗಾಗಿ ನಾವಿಲ್ಲಿ ರೂಮ್ ಒಳಗಿನೇ ಇಲ್ಲಿ ಹಗ್ಗ ಕಟ್ಕೊಂಡ್ಬಿಟ್ಟಿದ್ದೀವಿ ಒಣಗಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆಯೇ ನಾವು ವಿಷುಗೆ ನೋಡಿ ನಾವಿಲ್ಲೊಂದು ಸಣ್ಣ ಕೃಷ್ಣನ ತಗೊಂಡು ಬಂದಿದ್ದು. ಸೊ ಇವನ್ಯಾವಾಗ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ಒರೆಸಿ ತುಂಬ ಕ್ಯೂಟಾಗಿ ಮಾಡಿದ್ದೀನಿ ಅಂತ. ಇವಾಗ ನಾನು ಸ್ನಾನ ಮಾಡಿ ಬಂದಾದಮೇಲೆ ಎಲ್ಲ ಐಟಮಲ್ಲಿ ಚೆನ್ನಾಗಿ ತೆಗೆದಿಡಬೇಕು. ಆಲ್ರೆಡಿ ಕೆಲಸ ಮಾಡಿ ಸಾಕಾಗುಂಟು, ಮಾತಾಡೋಕ್ಕೆ ಆಗ್ತದೆ. ಅದಕ್ಕೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ನಾನು ಸ್ನಾನ ಮಾಡಿ ಬಂದಮೇಲೆ ನಾನು ದೇವ್ರ ಫೋಟೋ ನಾನು ಎಲ್ಲಿ ಹೇಗೆ ಮಾಡ್ತೀನಿ ಅಂತಂದ್ರೆ ನಿಮಗೆ ಫೈನಲ್ ಲುಕ್ ಹೇಗಿರೋದು ಅಂತ ತೋರಿಸ್ತೀನಿ, ಓಕೆನಾ. ನೋಡಿದ್ರೆ ಫೈನಲ್ ಲುಕ್ ಹೀಗಿದೆ. ಮತ್ತೆ ಮನೆ ಕೆಲಸಗಳ ಇದೆ ಇನ್ನೂ ಜಾಸ್ತಿ, ಫುಲ್ ಫಿನಿಶ್ ಏನಾಗಿಲ್ಲ. ಜಸ್ಟ್ ನಾನು ಈ ದೇವ್ರ ಫೋಟೋಗಳನ್ನ ಹೇಗೆ ಕ್ಲೀನ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಹಾಗೇನೆ ಈಗ ಲೈಟಿಂಗ್ ಎಲ್ಲ ಇದಲ್ವಾ. ಸೊ ಈ ಲೈಟ್ ಏನಂತ ಹೇಳಿದ್ರೆ ನೈಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ. ಈಗ ಡೇ ಆಗಿರೋದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಹಾಗೆಯೇ ಸಣ್ಣ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಟಾಟಾ, ಬೈ ಬಾಯ್.